ಕಾಂಗ್ರೆಸ್ಸು ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ. ಮೂಡಾದಲ್ಲಿ ನೀವೇ ಸ್ವಯಂ ಕ್ಲೀನ್ ಚಿಟ್ ತಗೊಂಡ್ರಿ. 60% ಗುತ್ತಿಗೆದಾರರು ಹೇಳ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ ಅಂತ ಹೇಳ್ತಾರೆ. ಇದು ಪರ್ಸೆಂಟೇಜ್ ಸರ್ಕಾರ, ದ್ವೇಷ ರಾಜಕಾರಣ. ಇಂದು ವಿರೋಧಿ ಸರ್ಕಾರ. ನೇಹ ಹಿರೇಮಠ ವಿದ್ಯಾರ್ಥಿನಿ ಕೊಲೆ ಆಯಿತು ಮೊನ್ನೆ, ನೇಹ ಹಿರೇಮಠ ಮೊನ್ನೆ ಸ್ವಾತಿ ಪಾಪ 22-23 ವರ್ಷ ಬ್ಯಾಡಿಗೆ ಹೆಣ್ಮಗಳು, ರಕ್ಷಣೆ ಮಾಡೋಕ್ಕಾಗಿಲ್ಲ. ಮೈಸೂರಲ್ಲಿ ಪೊಲೀಸ್ ಠಾಣೆ ಧ್ವಂಸ ಮಾಡಿರೋ ಅಂಥವ್ರು ರಕ್ಷಣೆ ಮಾಡ್ತೀರಿ. ನಿಮ್ಮ ಕುರ್ಚಿಗೋಸ್ಕರ ಏನು ಬೇಕಂತ ಮಾಡಕೊಂಡಿದ್ದೀರಿ. 4% ಮೀಸಲಾತಿ ಗುತ್ತಿಗೆಯಲ್ಲಿ, ನಾಚಿಕೆ ಆಗಬೇಕಲ್ಲ ನಿಮಗೆ. ಆ ಗುತ್ತಿಗೆಯಲ್ಲಿ ಮೀಸಲಾತಿ ಕೂಡ ಕೊಟ್ಟಿದ್ದೀರಿ. ನಾವು ಹೇಳ್ತೀವಿ ಸರ್ಕಾರ ಟೇಕಪ್ ಆಗಿಲ್ಲ, ಕುರ್ಚಿಗೋಸ್ಕರ ಕಚ್ಚಾಡ್ತಾರೆ. ವೆಯ್ಟ್ ಆ್ಯಂಡ್ ಸಿ. ಈ ಕಾಂಗ್ರೆಸ್ಸಿನ ಮಂತ್ರಿಗಳು ಇತಿಹಾಸ ತೆಗೆದ್ರೆ ಇವರವೆಲ್ಲ ಒತ್ತುವರಿನೇ. ಹಾಗಾಗಿ ಜಾರ್ಜು, ಬೇರೆ ರೀತಿ ಸುರೇಶು, ಪ್ರಭಾವಿ ಸಚಿವ MP ಪಾಟೀಲ್ ಪ್ರಭಾವಿ ಸಚಿವರದಲ್ಲ, ಇವರೆಲ್ಲ ಏನಣ್ಣ ನುಂಗಿ ನೀರು ಕೊಡ್ತಾರೆ. ಧನ್ಯವಾದಗಳು. ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದೀವಿ. ಅವರು 3 ಇಟ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಒಂದು ರ್ಯಾಡಿಸನ್ ಪ್ಲೇ ಒಳಗೆ ಒಂದು ಮೀಟಿಂಗ್ ಮಾಡಿದ್ರು. 3 ಜನ. ಅವ್ರ ಮುಖಗಳು ಯಾರಿಗೂ ಪರಿಚಯ ಇಲ್ಲ, ಪಕ್ಕದ ಮನೆ ಪರಿಚಯ ಇಲ್ಲ. ಅಂಥವ್ರನ್ನ ಇಟ್ಕೊಂಡು ವೀರಶೈವ ಲಿಂಗಾಯತರು ಅಂತ ಸಮಾವೇಶ ಅಂತ ಹೇಳಿದ್ರು. ನಾವು ತಡಿ 17 ಜಿಲ್ಲೆಗಳಲ್ಲಿ ಮೈಸೂರು ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ್, ತುಮಕೂರು, ಚಿತ್ರದುರ್ಗ ಹೇಳ್ತೀನಿ, ದಾವಣಗೆರೆಯಲ್ಲಿ ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರಲ್ಲಿ ಸಭೆ ಆಯಿತು, ಹೊಸಪೇಟೆಯಲ್ಲಿ, ಕೊಪ್ಪಳ, ಬಳ್ಳಾರಿ 17 ಜಿಲ್ಲೆಗಳ ಸಭೆಗಳನ್ನು ಮಾಡಿದ್ವಿ. ಎಲ್ಲೋದ್ರೂ 1,500-2,000 ಜನ ಮುಖಂಡರು ಸೇರಿದ್ದಾರೆ. ನಿಮ್ಮಂಗೆ 3 ಜನ ಮಾಡಿಲ್ಲ. ಇನ್ನು 10-11 ಜಿಲ್ಲೆ, ಕಾರವಾರಕ್ಕೆ ಹೋಗ್ತೀವಿ, ಮಂಗಳೂರಿಗೆ ಹೋಗ್ತೀವಿ, ಅಲ್ಲಿ ಕಡಿಮೆ ಸಮುದಾಯ ಇದೆ. ಎಲ್ಲ ಜಿಲ್ಲೆಗಳು ಇನ್ನು 10-11 ಜಿಲ್ಲೆ ಇದ್ದಾವೆ. ಪ್ರವಾಸ ಮಾಡಿ ದಾವಣಗೆರೆಯಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ, ನಾನು ಯಾವತ್ತೂ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ, ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿ ಅಲ್ಲ. ಸಮುದಾಯದ ಮುಖಂಡರುಗಳು ಸಭೆ ಸೇರಿ ಮಠಾಧೀಶರ ಆಶೀರ್ವಾದವನ್ನು ಪಡೆದು ಎಲ್ಲರ ಸಹಕಾರದಿಂದ ದಾವಣಗೆರೆಯಲ್ಲಿ 5-10 ಲಕ್ಷ ಐತಿಹಾಸಿಕ ವೀರಶೈವ ಲಿಂಗಾಯತ ಸಮುದಾಯ ಸಮಾವೇಶನ ಮಾಡ್ತೀವಿ. ಯಾವ ಸಮಾಜದ ವಿರುದ್ಧ ಅಲ್ಲ, ಧರ್ಮದ ವಿರುದ್ಧ ಅಲ್ಲ. ಪರಿಶಿಷ್ಟ ಜಾತಿ ಪಂಗಡ ಅಲ್ಲಿ ಒಳಪಂಗಡದ ಅವ್ರೂ ವಿಶ್ವಾಸ ತಗೊಳ್ತೀವಿ. ಯಾಕೆಂದರೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಂದ್ರೆ ಎಲ್ಲ ಸಮಾಜಗಳು ಬೇಕು, OBCನೂ ಬೇಕು. ಹಾಗಾಗಿ ನಾವು ಮಾಡ್ತೀವಿ. ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ಯಾರೋ ಬೊಗಳ್ತಾವಂದರೆ ಹುಚ್ಚು ನಾಯಿಗಳಲ್ಲಿ ನಿಯತ್ತಿ ನಾಯಿಗಳು ಇರ್ತವೆ, ಇವು ಹುಚ್ಚು ನಾಯಿದು ಬಗಳುತ್ತೆ. ಅಣ್ಣ ಒಬ್ಬನೇ ಮಾಡಿದ್ರೆ ಸ್ವಯಂ ಘೋಷಿತ ನಾಯಕನಾಗ್ತೀನಿ. ನಾನು ಸ್ವಯಂ ಘೋಷಿತ ನಾಯಕನಲ್ಲ. 100 ಜನ ಮುಖಂಡರುಗಳು ಈ ಎಲ್ಲ ಜಿಲ್ಲೆಗಳಲ್ಲಿ ಸಭೆಗಳು ಮಾಡೋಕ್ಕೆ ಅವರವರ ದಾನಿಗಳು ಸಭೆಗಳು ಮಾಡಿದರೆ ಅವ್ರ ಸ್ವಂತ ಖರ್ಚಿನಿಂದ ಎಲ್ಲ ಕಡೆ ಆಗಿದ್ದಾವೆ. ಹಾಗಾಗಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಠಾಧೀಶರು ದಿನಾಂಕ ನಿಗದಿ ಮಾಡಿ ಅದ್ಭುತವಾದ ಐತಿಹಾಸಿಕ ಕಾರ್ಯಕ್ರಮನ ನಾ ಭೂತ ನಾ ಭವಿಷ್ಯತೆ ಅಂತ ಕಾರ್ಯಕ್ರಮ ಮಾಡ್ತೀವಿ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಇದುವರೆಗೂ ಈ ಸರ್ಕಾರ ಟೇಕಪ್ ಆಗಿಲ್ಲ, IC ಒಳಗಿದೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಇನ್ನೊಂದು ಕಡೆ ಅಭಿವೃದ್ಧಿ ಶೂನ್ಯ ಸರ್ಕಾರ. ಈ ಹಿಂದೆ ಹುಬ್ಳಿ ಧಾರವಾಡದಲ್ಲಿ ನೇಹ ಹಿರೇಮಠ್ ಲವ್ ಜಿಹಾದ್ಗೆ ವಿದ್ಯಾರ್ಥಿನಿ ಬಲಿಯಾದಳು. ಕಳೆದ ವಾರ ಸ್ವಾತಿ ಬ್ಯಾಡಿಗೆ ಹೆಣ್ಮಗಳು ಲವ್ ಜಿಹಾದ್ಗೆ ಅಂತ ಹೇಳಿ ಆ ಹೆಣ್ಮಗಳನ್ನ ಒತ್ತೊಯ್ದು ಬರ್ಬರ ಹತ್ಯೆ ಮಾಡಿದರು. ಇವತ್ತು ನಮ್ಮ ಹಿಂದೂ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಜನ ನಿಮಗೆ ಅಧಿಕಾರ ಕೊಟ್ಟದ್ದು
ಉತ್ತಮವಾದ ಆಡಳಿತ ಮಾಡಲಿ, ಅಭಿವೃದ್ಧಿ ಮಾಡಲಿ ಅಂತೇಳಿ ಯಾವುದೋ ಬಿಟ್ಟಿ ಭರವಸೆಗಳ ಮೇಲೆ ಅಧಿಕಾರಕ್ಕೆ ಬಂದ್ರಿ. ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಮೈಸೂರಿನಲ್ಲಿ ಪೊಲೀಸ್ ಠಾಣೆ ನುಗ್ಗಿ ದಾಳಿ ಮಾಡಿ ಪೊಲೀಸ್ ಠಾಣೆ ಧ್ವಂಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ರೀತಿ ಪಾಕಿಸ್ತಾನ ರೀತಿ ಬಜೆಟ್ ಆಯಿತು. ನಮ್ಮ ಹಿಂದೂ ಮಠಮಾನ್ಯಗಳಿಗೆ ದೇವಸ್ಥಾನದ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ರೈತನಿಗೆ ಯಾವುದೇ ಅಭಿವೃದ್ಧಿ ಪರವಾದ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಎಲ್ಲ ವರ್ಗದ ವಿರೋಧಿ ಸರ್ಕಾರ. ಮೊನ್ನೆ ಕಳೆದ ವಾರ ಸಚಿವ ಸಂಪುಟದಲ್ಲಿ 4% ಅಲ್ಪಸಂಖ್ಯಾತರಿಗೆ ಬಜೆಟ್ನ ಇದು ಏನು ಗುತ್ತಿಯಲ್ಲಿ 4% ಅವರಿಗೆ ಮೀಸಲಾಗಿಟ್ಟರು. ನಾವು ಕೇಳ್ತೀವಿ, ದೇಶದಲ್ಲಿ ಎಲ್ಲಿ ಇಲ್ಲ ಈ ಕಾನೂನು? ಏನು ನಿಮ್ಮ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟಿದ್ದೀರಾ ಈ ರಾಜ್ಯ ಸರ್ಕಾರ? ಅಂದರೆ ಇನ್ನೆಷ್ಟು ದಿವಸ ಅಧಿಕಾರದಾಗಿದ್ದೀರಿ? ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಇಂಥ ಗುಂಡಾಗಳನ್ನ ಮಟ್ಟ ಹಾಕ್ತೀವಿ, ನೀವೇನೇ ಕಾನೂನು ತಗೊಂಬರಿ 4% ಅದನ್ನು ಏನು ರದ್ದು ಮಾಡ್ತೀವಿ. 4% ಗುತ್ತಿಗೆಯಲ್ಲಿ ಮೀಸಲಿಟ್ಟಿದ್ದಿರಲ್ಲ, ನಾವು ಅಧಿಕಾರಕ್ಕೆ ಬಂದ ಮೇಲೆ ರದ್ದು ಮಾಡೇ ಮಾಡ್ತೀವಿ. ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ವಿಧಾನಸಭೆ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದರೆ ಮತ್ತು ಇದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿದರೆ, ಬಹುಶಃ ಈ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ. ನನಗೆ ವಿಶ್ವಾಸ ಇದೆ, ಈಗಾಗಲೇ ಕಚ್ಚಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಆಗಬೇಕು. ಜನ ಮಾತಾಡ್ತಿದ್ದಾರೆ, ಕರಿಮಣಿ ನಾಯಕ ಯಾರು ಅಂತ ಕೇಳ್ತಿದ್ದಾರೆ. ಅಂಥ ಪರಿಸ್ಥಿತಿ ನಿಮಗಿದೆ. ಯಾರು ಮುಖ್ಯಮಂತ್ರಿ? ಕರಿಮಣಿ ಮಾಲೀಕ ಯಾರಂತ ಜನ ಕೇಳ್ತಿದ್ದಾರೆ. ಹಾಗಾಗಿ ಜನ ದಂಗೆಳುವುದ ಮುಂಚೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇಲ್ಲಿ ರಾಜ್ಯಪಾಲರು ಇಂಥ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ನಮ್ಮ ಹಿಂದೂ ವಿದ್ಯಾರ್ಥಿನಿಯರು, ಮಹಿಳೆಯರು ಟಾರ್ಗೆಟ್ ಮಾಡ್ತಿದ್ದಾರೆ. 4% ಅವರಿಗೆ ಗುತ್ತಿಗೆಯಲ್ಲಿ ಮೀಸಲಿಡ್ತಾರೆ. ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ.